ಹಾಯ್ ಹಾಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಮನೇಲಿ ಚಿಕನ್ ಬಿರಿಯಾನಿ ಮಾಡಿದ್ದೆ. ಇವತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೋಡಿ, ಇವತ್ತು ನಾನು ಮಾಡೋ ಬಿರಿಯಾನಿ ಈ ಥರ ಇರುತ್ತೆ ರೆಸಿಪಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಒಂದು 10 ಹಸಿರು ಮೆಣಸಿನ್ಕಾಯಿ, ಖಾರ ತಕ್ಕನಾಗಿ ಹಾಕ್ಕೊಳ್ಳಿ. ಅದು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಬೇಕು. ಅದಕ್ಕೆ 1 ಹಿಡಿ ಕೊತ್ತಂಬರಿ, ಸ್ವಲ್ಪ ಚಕ್ಕೆ, ಒಂದು 8ರಿಂದ 10 ಲವಂಗ ಹಾಕ್ಬಿಟ್ಟು ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೊಬೇಕು. ತರಕಾರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ. ನೋಡಿ, ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ನಾನು ಇವತ್ತು 1 kg ಚಿಕನ್ ತೊಗೊಂಡಿದ್ದೀನಿ ವಿತೌಟ್ ಸ್ಕಿನ್ನು. ಇದಕ್ಕೆ 3 ಈರುಳ್ಳಿ, 2 ಟೊಮೊಟೊ, 1 ನಿಂಬೆಹಣ್ಣು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಅದನ್ನು ರೆಡಿ ಮಾಡಿಟ್ಕೊಬೇಕು. ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಕುಕ್ಕರ್ ಕಾಯ್ದ್ಮೇಲೆ ಸ್ವಲ್ಪ ಆಯಿಲು ಮತ್ತು ಓಲ್ ಸ್ಪೈಸಸ್ಸು ಹಾಕ್ಬಿಟ್ಟು ಒಂದು 10 ಸೆಕೆಂಡ್ ಬಿಡಬೇಕು. ಅದಾದಮೇಲೆ ಅದೇನು ನಾವು ಈರುಳ್ಳಿ ಕಟ್ ಮಾಡಿರ್ತೀವಲ್ಲ ಆ 3 ಈರುಳ್ಳಿ ಹಾಕ್ಕೊಬೇಕು. ಅದು ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ ಏನು ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿ ಮತ್ತು ಅದೇನು ನಾವು ರುಬ್ಬಿರ್ತೀವಲ್ಲ ಮಸಾಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಮಾಡ್ಕೊಂಡಾದಮೇಲೆ ಅದನ್ನು ನೀಟಾಗಿ ಅದು ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಬೇಕು. ಅದು ನೀಟಾಗಿ ಎಣ್ಣೆ ಬಿಟ್ಟು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವೇನು ತೊಳೆದು ಇಟ್ಕೊಂಡಿರ್ತೀವಲ್ಲ ಚಿಕನ್ನು ಅದು 1 kg ಪೂರ್ತಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡಬೇಕು. ನೋಡಿ, ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್, ಟೇಸ್ಟ್ ಯಾವ ಥರ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. ಆಮೇಲೆ ನಾವು ಟೊಮೊಟೊ ಇರುತ್ತಲ್ಲ ಅದೇನು ಒಗ್ಗರಣೆಗೆ ಹಾಕೋದು ಬೇಕಾಗಿಲ್ಲ. ಹಾಗೆ ಮೇಲುಗಡೆ ಸ್ವಲ್ಪ ಚಿಕನ್ ಹಾಕಿದ ತಕ್ಷಣ ಟೊಮೊಟೊ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು. ಈ ಲೋಟದಲ್ಲಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 4 ಲೋಟ ನೀರು ಹಾಕ್ತಾಯಿದ್ದೀನಿ. ವೀಡಿಯೋ ಸ್ಕಿಪ್ ಆಗಿದೆ ಹಾಕೋದು. 4 ಲೋಟ ನೀರು ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಕೊಟ್ಬಿಟ್ಟು ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆಗಲೇ ಅಕ್ಕಿ ತೋರಿಸಿದ್ನಲ್ಲ ಅದನ್ನು ನೀಟಾಗಿ ತೊಳೆದು ಇಟ್ಕೊಂಡಿರ್ಬೇಕು. ಅಕ್ಕಿನ ಸ್ವಲ್ಪ ನೆನೆಸಿಡಬೇಕು ಒಂದು 10 ನಿಮಿಷ. ಆ ಅಕ್ಕಿನ ಅದಕ್ಕೆ ಹಾಕ್ಕೊಬೇಕು. ಎಲ್ಲ ಅಕ್ಕಿ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಮೇಲೆ ಆಗಲೇ ನಿಂಬೆಹಣ್ಣ ಕುಯ್ದಿಟ್ಟಿದ್ನಲ್ಲ ಅದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಅದನ್ನು ನೋಡಿ ಬೀಜ ಎಲ್ಲ ತೆಗೆದು ಹುಳಿಯ ಇಂಟ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಡಬೇಕು. ನೋಡಿ, ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡ್ಕೊಬೇಕು. ಅದು ಜಾಸ್ತಿ ತಿರ್ಗಕ್ಕೆ ಹೋಗ್ಬಾರ್ದು. ಬಾಸುಮತಿ ಅಕ್ಕಿ ಹಾಕಿದೆ ನನಗೆ ಸ್ವಲ್ಪ. ಸೋನಾ ಮಸೂರಿ ಅಕ್ಕಿಗೆ 1 ಲೋಟ ಬಾಸುಮತಿ ಅಕ್ಕಿ ಹಾಕಿದೆ. ಅದು ನೀಟಾಗಿ ತಿರುಗಿದ್ರೆ ಅದು ಅಕ್ಕಿ ಎಲ್ಲ ಹೊಡೆದೋಗುತ್ತೆ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಿಲ್ ಬರೋಕ್ಕೆ ಕೊಡಬೇಕು. ನೋಡಿ, 2 ವಿಷಿಲ್ ಬಂದಮೇಲೆ ಚಿಕನ್ ಬಿರಿಯಾನಿ ರೆಡಿ. ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿ ಇತ್ತು, ತುಂಬ ಗಮ್ಮಂತಾಯಿತು. ನೋಡಿ ಫ್ರೆಂಡ್, ತುಂಬ ಚೆನ್ನಾಗಿತ್ತು.